ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲವಿದೆ. ಡಿಸಿಎಂಗೂ ಸಿಎಂ ಆಗುವಂತ ಅರ್ಹತೆ ಇದೆ. ಹೀಗಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೆಹಲಿಗೆ ಹೋಗುವ ಮುನ್ನ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಇಕ್ಬಾಲ್ ಹುಸೇನ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹೈಕಮಾಂಡ್ ಎಲ್ಲವನ್ನ ಕೂಡ ಸುಖಾಂತ್ಯವನ್ನ ಮಾಡುತ್ತೆ. ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ ಇಕ್ಬಾಲ್ ಹುಸೇನ್. ಈಗಾಗಲೇ ಒಂದು ತಂಡ ದೆಹಲಿಗೆ ಎಂಟ್ರಿ ಕೊಟ್ಟಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಬಣ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡುವಂತ ಸಾಧ್ಯತೆ ಕೂಡ ಇದೆ. ಅದರ ಬೆನ್ನಲ್ಲೇ ಇದೀಗ ಇಕ್ಬಾಲ್ ಹುಸೇನ್ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ. ನಮ್ಮ ಜೊತೆಗೆ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಡಿಕೆ ಶಿವಕುಮಾರ್ ಅವರಿಗೆ ಯಾವತ್ತು ಕೂಡ ಲಾಯಲ್ ಆಗಿದ್ದೀರಿ. ಅವರು ನಮ್ಮ ನಾಯಕರನ್ನು ಅಂತ ಮಾತನಾಡ್ತಿದ್ರಿ. ಅವ್ರಿಗೆ ಸಿಎಂ ಮಾಡ್ತಕ್ಕಂಥ ಸ್ಥಾನ ತುಂಬಬೇಕಂತ ಸಮಯ ಈಗ ಬಂದಿದೆ ಅನ್ನುವಂಥದ್ದು ಮತ್ತು ಹೈಕಮಾಂಡ್ ನಾಯಕರನ್ನ ಯಾವಾಗ ಭೇಟಿ ಮಾಡ್ತಾ ಇದ್ರಿ ಅಂತ. ನಾಳೆ ಭಾನುವಾರ ನಾವೆಲ್ಲರೂ ಹೋಗ್ಬೇಕಂತ ತೀರ್ಮಾನ ತಗೊಂಡಿದ್ದೆ. 4:15 ಗಂಟೆಗೆ ಟಿಕೆಟ್ಸ್ ಅನ್ನು ಬುಕ್ ಮಾಡಿದ್ದಾರೆ. ಹೋಗ್ತೀವಿ. ಎಷ್ಟು ಜನ ಹೋಗ್ತಾ ಇದ್ರಿ ಸರ್? 8 ಜನ ಹೋಗ್ತಾ ಇದ್ದೀವಿ. ಈಗಾಗಲೇ ಒಂದಷ್ಟು ಜನ ಶಾಸಕರು ಹೋಗಿದ್ದಾರೆ. ಮಂಡ್ಯ ನಿಯೋಗ ಅನ್ನುವಂಥದ್ದು ರಾಜ್ಯಾದ್ಯಂತ ಸಾಕಷ್ಟು ಜನ ಶಾಸಕರು ಇದ್ದಾರೆ. ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತಿದ್ರೆ ಯಾರ ನೇತೃತ್ವ ಸರ್ ಅಂತ ಇದ್ದಾರೆ? ಯಾರ ನೋಡಿ, ನಾವು ಚಲುವರಾಯಸ್ವಾಮಿ ಇದ್ದಾರೆ, ಇಲ್ಲಿ ಬಾಲಕೃಷ್ಣ ಅವರು ಇದ್ದಾರೆ. ಎಲ್ಲೂ 4 ಸಲ 5 ಸಲ 7 ಸಲ ಗೆದ್ದಂತವ್ರು ಸಾಕಷ್ಟು ಜನ ಇದ್ದಾರೆ. ಹಿರಿಯ ನಾಯಕರಿದ್ದಾರೆ. ನಾವೆಲ್ಲ ಮೊದಲನೇ ಸಲ ಗೆದ್ದಂತವ್ರು. ಅವರ ನಾಯಕತ್ವದಲ್ಲಿ, ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋಗಿ ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬರಿಗೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ನಮ್ಮ ಆತ್ಮ ಇದನ್ನ ನಾವು ಅವ್ರ ಜೊತೆಲಿ ಹಂಚಿಕೊಳ್ತೇವೆ. ಬೆಂಗಳೂರಿಗೆ ಖರ್ಗೆ ಅವರು ಬರ್ತಾ ಇದ್ದಾರೆ ಸರ್ ಇವತ್ತಿನ ಸಂಜೆ. ಹೇಗೆ ಅಂತ ಸರ್? ಸಾಧ್ಯವಾದ್ರೆ ಅವ್ರಿಗೂ ಭೇಟಿ ಮಾಡೋಣ. ಇವತ್ತೇ ಭೇಟಿ ಮಾಡ್ತೀರಿ ಅಂತ? ಸಾಧ್ಯವಾದ್ರೆ ಅವ್ರಿಗೂ ಸಾಯಂಕಾಲ ಭೇಟಿ ಮಾಡೋಕ್ಕೂ ಆಲೋಚನೆ ಇದೆ. ಇದ್ರ ಜೊತೆಗೆ ಸರ್, ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಸಮಯ ಕೊಡ್ತಾರೆ ನಿಮಗೆ ಅಂತ ಸರ್? ನನಗೆ ಯಾಕೆ ಕೊಡ್ತಬೇಕು? ಡಿಕೆ ಶಿವಕುಮಾರ್ ಅವರು ಆ ಮಟ್ಟಿಗೆ ಬೆಳೆದಿದ್ದಾರೆ. ಅವ್ರು ಮಾತಾಡ್ತಾರೆ. ಅವ್ರ ಜೊತೆ ಅವ್ರು ಹಂಚ್ಕೊಳ್ತಾರೆ. ಅದನ್ನೆಲ್ಲ ಅವರು ಅವ್ರದೇ ಆದಂತ ರೀತಿ ನೀತಿನಲ್ಲಿ ಅವ್ರ ಜೊತೆಲಿ ಮಾತಾಡುತ್ತಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಸಮಯಕ್ಕೆ ಕಾದ್ರು ಡಿಕೆ ಶಿವಕುಮಾರ್ ಅವರು. ಆದ್ರೆ ಅವ್ರು ಸಮಯ ಕೊಟ್ಟಲ್ಲ. ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ತಗೊಳ್ತಾರೆ. ಚುನಾವಣೆ ಬೇಸರದಲ್ಲಿರ್ಬೇಕಂತ ಕಾಣ್ತದೆ. ಅವರು ಮಾತಾಡ್ತಾರೆ. ಚೆನ್ನಾಗಿದೆ. ಜೊತೆಗೆ ಸರ್, ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಂತೆ ನಡ್ಕೋತಾರೆ ಅನ್ನುವಂತ ಮಾತನ್ನ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ನಿಮ್ಗೆ ವಿಶ್ವಾಸ ಇದೆಯಾ ಅಂತ? ಎಲ್ರಿಗೂ ವಿಶ್ವಾಸ. ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲಾ ಪ್ರತಿಯೊಬ್ಬ ಕಾರ್ಯಕರ್ತರು ಕೋಟಿ ಜನದಲ್ಲೂ ಈ ವಿಶ್ವಾಸ, ಈ ನಂಬಿಕೆ ನಾವೆಲ್ಲರೂ ಕೂಡ ಇಟ್ಟಿದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಮಾತಿನಲ್ಲಿ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವ್ರು ಯಾವತ್ತೂ ನುಡಿದಂತೆ ನಡೆದಂತ ಒಬ್ಬ ನಾಯಕರು ಅವರು. ಸೊ ಅದರಲ್ಲಿ ವಿಶ್ವಾಸ ಇದೆ. ಅವರೇ ಇದಕ್ಕೆ ಸೂಕ್ತವಾದ ಸಮಯದಲ್ಲಿ ಅವರೇ ತೀರ್ಮಾನ ತಗೊಳ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡು. ಯಾಕೆ ಹಠ ಸರ್ ಇಷ್ಟೊಂದು ಅಂತ? ಏನು ಇಲ್ಲ, ಯಾವ ಹಠನೂ ಇಲ್ಲ, ಏನೂ ಇಲ್ಲ. 2.5 ವರ್ಷಕ್ಕೆ ಬಿಟ್ಟು ಕೊಡ್ತಾರೆ ಅನ್ನುವಂತ ಚರ್ಚೆಗಳಿರುತ್ತೆ. ಯಾಕೆ ಆಗ್ತಾ ಇಲ್ಲ ಅಂತ? ಅವರೇ ಮಾಡ್ತಾರೆ. ಅವರೇ ಅದಕ್ಕೆ ಮಂಗಳ ಹಾಡ್ತಾರೆ. ಒಟ್ಟೆ ಅಂತಿಮವಾಗಿ ನಾಯಕರಾದಂತ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ನೀವು ಇಷ್ಟಪಡ್ತೀರಿ? ಹಾಗೆ ಆಗ್ತಾರೆ. ಸಮಯ ಕರೆಕ್ಟ್ ಆಗಿದೆ ಸರ್. ಈಗ ಎಲ್ಲ ಸಮಯ ಎಲ್ಲ ಚೆನ್ನಾಗಿದೆ. ಅವ್ರ ಟೈಮು ಚೆನ್ನಾಗಿದೆ, ಅವ್ರ ಜಾತಕನೂ ಚೆನ್ನಾಗಿದೆ, ಅವ್ರ ನಾಮಬಲನೂ ಚೆನ್ನಾಗಿದೆ. ನಾಳೆ ಎಲ್ಲರೂ ಹೊರಡ್ತಾ ಇದ್ರಿ ಒಟ್ಟಾಗಿ ಸರ್? ಹಾಕಿದ್ರೆ ಹೋಗ್ತೀವಿ. ಇದಿಷ್ಟು ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂಗಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲವಿದೆ. ಡಿಸಿಎಂಗೂ ಸಿಎಂ ಆಗುವಂತ ಅರ್ಹತೆ ಇದೆ. ಹೀಗಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೆಹಲಿಗೆ ಹೋಗುವ ಮುನ್ನ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಇಕ್ಬಾಲ್ ಹುಸೇನ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹೈಕಮಾಂಡ್ ಎಲ್ಲವನ್ನ ಕೂಡ ಸುಖಾಂತ್ಯವನ್ನ ಮಾಡುತ್ತೆ. ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ ಇಕ್ಬಾಲ್ ಹುಸೇನ್. ಈಗಾಗಲೇ ಒಂದು ತಂಡ ದೆಹಲಿಗೆ ಎಂಟ್ರಿ ಕೊಟ್ಟಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಬಣ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡುವಂತ ಸಾಧ್ಯತೆ ಕೂಡ ಇದೆ. ಅದರ ಬೆನ್ನಲ್ಲೇ ಇದೀಗ ಇಕ್ಬಾಲ್ ಹುಸೇನ್ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ. ನಮ್ಮ ಜೊತೆಗೆ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಡಿಕೆ ಶಿವಕುಮಾರ್ ಅವರಿಗೆ ಯಾವತ್ತು ಕೂಡ ಲಾಯಲ್ ಆಗಿದ್ದೀರಿ. ಅವರು ನಮ್ಮ ನಾಯಕರನ್ನು ಅಂತ ಮಾತನಾಡ್ತಿದ್ರಿ. ಅವ್ರಿಗೆ ಸಿಎಂ ಮಾಡ್ತಕ್ಕಂಥ ಸ್ಥಾನ ತುಂಬಬೇಕಂತ ಸಮಯ ಈಗ ಬಂದಿದೆ ಅನ್ನುವಂಥದ್ದು ಮತ್ತು ಹೈಕಮಾಂಡ್ ನಾಯಕರನ್ನ ಯಾವಾಗ ಭೇಟಿ ಮಾಡ್ತಾ ಇದ್ರಿ ಅಂತ? ನಾಳೆ ಭಾನುವಾರ ನಾವೆಲ್ಲರೂ ಹೋಗ್ಬೇಕಂತ ತೀರ್ಮಾನ ತಗೊಂಡಿದ್ದೆ. 4:15 ಗಂಟೆಗೆ ಟಿಕೆಟ್ಸ್ ಅನ್ನು ಬುಕ್ ಮಾಡಿದ್ದಾರೆ. ಹೋಗ್ತೀವಿ. ಎಷ್ಟು ಜನ ಹೋಗ್ತಾ ಇದ್ರಿ ಸರ್? 8 ಜನ ಹೋಗ್ತಾ ಇದ್ದೀವಿ. ಈಗಾಗಲೇ ಒಂದಷ್ಟು ಜನ ಶಾಸಕರು ಹೋಗಿದ್ದಾರೆ. ಮಂಡ್ಯ ನಿಯೋಗ ಅನ್ನುವಂಥದ್ದು ರಾಜ್ಯಾದ್ಯಂತ ಸಾಕಷ್ಟು ಜನ ಶಾಸಕರು ಇದ್ದಾರೆ. ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತಿದ್ರೆ ಯಾರ ನೇತೃತ್ವ ಸರ್ ಅಂತ ಇದ್ದಾರೆ? ಯಾರ ನೋಡಿ, ನಾವು
ಚಲುವರಾಯಸ್ವಾಮಿ ಇದ್ದಾರೆ, ಇಲ್ಲಿ ಬಾಲಕೃಷ್ಣ ಅವರು ಇದ್ದಾರೆ, ಎಲ್ಲೂ 4 ಸಲ 5 ಸಲ 7 ಸಲ ಗೆದ್ದಂತವ್ರು ಸಾಕಷ್ಟು ಜನ ಇದ್ದಾರೆ, ಹಿರಿಯ ನಾಯಕರಿದ್ದಾರೆ. ನಾವೆಲ್ಲ ಮೊದಲನೇ ಸಲ ಗೆದ್ದಂತವ್ರು. ಅವರ ನಾಯಕತ್ವದಲ್ಲಿ, ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋಗಿ ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬರಿಗೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ನಮ್ಮ ಆತ್ಮ ಇದನ್ನ ನಾವು ಅವ್ರ ಜೊತೆಲಿ ಹಂಚಿಕೊಳ್ತೇವೆ. ಬೆಂಗಳೂರಿಗೆ ಖರ್ಗೆ ಅವರು ಬರ್ತಾ ಇದ್ದಾರೆ ಸರ್ ಇವತ್ತಿನ ಸಂಜೆ, ಹೇಗೆ ಅಂತ ಸರ್? ಸಾಧ್ಯವಾದ್ರೆ ಅವ್ರಿಗೂ ಭೇಟಿ ಮಾಡೋಣ. ಇವತ್ತೇ ಭೇಟಿ ಮಾಡ್ತೀರಿ ಅಂತ? ಸಾಧ್ಯವಾದ್ರೆ ಅವ್ರಿಗೂ ಸಾಯಂಕಾಲ ಭೇಟಿ ಮಾಡೋಕ್ಕೂ ಆಲೋಚನೆ ಇದೆ. ಇದ್ರ ಜೊತೆಗೆ ಸರ್ ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಸಮಯ ಕೊಡ್ತಾರೆ ನಿಮಗೆ ಅಂತ ಸರ್? ನನಗೆ ಯಾಕೆ ಕೊಡ್ತಬೇಕು? ಡಿ.ಕೆ. ಶಿವಕುಮಾರ್ ಅವರು ಆ ಮಟ್ಟಿಗೆ ಬೆಳೆದಿದ್ದಾರೆ. ಅವ್ರು ಮಾತಾಡ್ತಾರೆ, ಅವ್ರ ಜೊತೆ ಅವ್ರು ಹಂಚ್ಕೊಳ್ತಾರೆ. ಅದನ್ನೆಲ್ಲ ಅವರು ಅವ್ರದೇ ಆದಂತ ರೀತಿ ನೀತಿನಲ್ಲಿ ಅವ್ರ ಜೊತೆಲಿ ಮಾತಾಡ್ತಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಸಮಯಕ್ಕೆ ಕಾದ್ರು ಡಿ.ಕೆ. ಶಿವಕುಮಾರ್ ಅವರು, ಆದ್ರೆ ಅವ್ರು ಸಮಯ ಕೊಟ್ಟಲ್ಲ. ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ವಿಶ್ವಾಸದಲ್ಲಿ ಡಿ.ಕೆ. ಶಿವಕುಮಾರ್ ತಗೊಳ್ತಾರೆ. ಚುನಾವಣೆ ಬೇಸರದಲ್ಲಿರ್ಬೇಕಂತ ಕಾಣ್ತದೆ. ಅವರು ಮಾತಾಡ್ತಾರೆ, ಚೆನ್ನಾಗಿದೆ. ಜೊತೆಗೆ ಸರ್ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಂತೆ ನಡ್ಕೋತಾರೆ ಅನ್ನುವಂತ ಮಾತನ್ನ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ನಿಮ್ಗೆ ವಿಶ್ವಾಸ ಇದೆಯಾ ಅಂತ? ಎಲ್ರಿಗೂ ವಿಶ್ವಾಸ. ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲಾ ಪ್ರತಿಯೊಬ್ಬ ಕಾರ್ಯಕರ್ತರು ಕೋಟಿ ಜನದಲ್ಲೂ ಈ ವಿಶ್ವಾಸ, ಈ ನಂಬಿಕೆ ನಾವೆಲ್ಲರೂ ಕೂಡ ಇಟ್ಟಿದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಮಾತಿನಲ್ಲಿ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವ್ರು ಯಾವತ್ತೂ ನುಡಿದಂತೆ ನಡೆದಂತ ಒಬ್ಬ ನಾಯಕರು ಅವರು. ಸೊ ಅದರಲ್ಲಿ ವಿಶ್ವಾಸ ಇದೆ. ಅವರೇ ಇದಕ್ಕೆ ಸೂಕ್ತವಾದ ಸಮಯದಲ್ಲಿ ಅವರೇ ತೀರ್ಮಾನ ತಗೊಳ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡು. ಯಾಕೆ ಹಠ ಸರ್ ಇಷ್ಟೊಂದು ಅಂತ? ಏನು ಇಲ್ಲ, ಯಾವ ಹಠನೂ ಇಲ್ಲ, ಏನೂ ಇಲ್ಲ. 2.5 ವರ್ಷಕ್ಕೆ ಬಿಟ್ಟು ಕೊಡ್ತಾರೆ ಅನ್ನುವಂತ ಚರ್ಚೆಗಳಿರುತ್ತೆ. ಯಾಕೆ ಆಗ್ತಾ ಇಲ್ಲ ಅಂತ? ಅವರೇ ಮಾಡ್ತಾರೆ, ಅವರೇ ಅದಕ್ಕೆ ಮಂಗಳ ಹಾಡ್ತಾರೆ. ಒಟ್ಟೆ ಅಂತಿಮವಾಗಿ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ನೀವು ಇಷ್ಟಪಡ್ತೀರಿ? ಹಾಗೆ ಆಗ್ತಾರೆ. ಸಮಯ ಕರೆಕ್ಟ್ ಆಗಿದೆ ಸರ್. ಈಗ ಎಲ್ಲ ಸಮಯ ಎಲ್ಲ ಚೆನ್ನಾಗಿದೆ. ಅವ್ರ ಟೈಮು ಚೆನ್ನಾಗಿದೆ, ಅವ್ರ ಜಾತಕನೂ ಚೆನ್ನಾಗಿದೆ, ಅವ್ರ ನಾಮಬಲನೂ ಚೆನ್ನಾಗಿದೆ. ನಾಳೆ ಎಲ್ಲರೂ ಹೊರಡ್ತಾ ಇದ್ರಿ ಒಟ್ಟಾಗಿ ಸರ್? ಹೋಗ್ತೀವಿ. ಇದಿಷ್ಟು ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಡಿ.ಕೆ. ಶಿವಕುಮಾರ್ಗೆ ಶಾಸಕರ ಬೆಂಬಲವಿದೆ. ಡಿಸಿಎಂಗೂ ಸಿಎಂ ಆಗುವಂತ ಅರ್ಹತೆ ಇದೆ. ಹೀಗಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೆಹಲಿಗೆ ಹೋಗುವ ಮುನ್ನ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಇಕ್ಬಾಲ್ ಹುಸೇನ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹೈಕಮಾಂಡ್ ಎಲ್ಲವನ್ನ ಕೂಡ ಸುಖಾಂತ್ಯವನ್ನ ಮಾಡುತ್ತೆ. ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ ಇಕ್ಬಾಲ್ ಹುಸೇನ್. ಈಗಾಗಲೇ ಒಂದು ತಂಡ ದೆಹಲಿಗೆ ಎಂಟ್ರಿ ಕೊಟ್ಟಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಒಂದು ಬಣ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡುವಂತ ಸಾಧ್ಯತೆ ಕೂಡ ಇದೆ. ಅದರ ಬೆನ್ನಲ್ಲೇ ಇದೀಗ ಇಕ್ಬಾಲ್ ಹುಸೇನ್ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ. ನಮ್ಮ ಜೊತೆಗೆ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವತ್ತೂ ಕೂಡ ಲಾಯಲ್ ಆಗಿದ್ದೀರಿ, ಅವರು ನಮ್ಮ ನಾಯಕರು ಅನ್ನುವಂತ ಮಾತನಾಡ್ತಿದ್ರಿ. ಅವ್ರಿಗೆ ಸಿಎಂ ಮಾಡ್ತಕ್ಕಂಥ ಸ್ಥಾನ ತುಂಬಬೇಕಂತ ಸಮಯ ಈಗ ಬಂದಿದೆ ಅನ್ನುವಂಥದ್ದು, ಮತ್ತು ಹೈಕಮಾಂಡ್ ನಾಯಕರನ್ನ ಯಾವಾಗ ಭೇಟಿ ಮಾಡ್ತಾ ಇದ್ರಿ ಅಂತ? ನಾಳೆ ಭಾನುವಾರ ನಾವೆಲ್ಲರೂ ಹೋಗ್ಬೇಕಂತ ತೀರ್ಮಾನ ತಗೊಂಡಿದ್ದೆ. 4:15 ಗಂಟೆಗೆ ಟಿಕೆಟ್ಸ್ ಅನ್ನು ಬುಕ್ ಮಾಡಿದ್ದಾರೆ, ಹೋಗ್ತೀವಿ. ಎಷ್ಟು ಜನ ಹೋಗ್ತಾ ಇದ್ರಿ ಸರ್? 8 ಜನ ಹೋಗ್ತಾ ಇದ್ದೀವಿ. ಈಗಾಗಲೇ ಒಂದಷ್ಟು ಜನ ಶಾಸಕರು ಹೋಗಿದ್ದಾರೆ. ಮಂಡ್ಯ ನಿಯೋಗ ಅನ್ನುವಂಥದ್ದು ರಾಜ್ಯಾದ್ಯಂತ ಸಾಕಷ್ಟು ಜನ ಶಾಸಕರಿದ್ದಾರೆ. ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರ ನೇತೃತ್ವ ಸರ್ ಅಂತ ಇದ್ದಾರೆ? ಯಾರ ನೋಡಿ, ನಾವು ಚಲುವರಾಯಸ್ವಾಮಿ ಇದ್ದಾರೆ, ಇಲ್ಲಿ ಬಾಲಕೃಷ್ಣ ಅವರು ಇದ್ದಾರೆ, ಎಲ್ಲೂ 4 ಸಲ 5 ಸಲ 7 ಸಲ ಗೆದ್ದಂತವ್ರು ಸಾಕಷ್ಟು ಜನ ಇದ್ದಾರೆ, ಹಿರಿಯ ನಾಯಕರಿದ್ದಾರೆ. ನಾವೆಲ್ಲ ಮೊದಲನೇ ಸಲ ಗೆದ್ದಂತವ್ರು. ಅವರ ನಾಯಕತ್ವದಲ್ಲಿ, ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋಗಿ ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬರಿಗೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ನಮ್ಮ ಆತ್ಮ ಇದನ್ನ ನಾವು ಅವ್ರ ಜೊತೆಲಿ ಹಂಚಿಕೊಳ್ತೇವೆ. ಬೆಂಗಳೂರಿಗೆ ಖರ್ಗೆ ಅವರು ಬರ್ತಾ ಇದ್ದಾರೆ ಸರ್ ಇವತ್ತಿನ ಸಂಜೆ, ಹೇಗೆ ಅಂತ ಸರ್? ಸಾಧ್ಯವಾದ್ರೆ ಅವ್ರಿಗೂ ಭೇಟಿ ಮಾಡೋಣ. ಇವತ್ತೇ ಭೇಟಿ ಮಾಡ್ತೀರಿ ಅಂತ? ಸಾಧ್ಯವಾದ್ರೆ ಅವ್ರಿಗೂ ಸಾಯಂಕಾಲ ಭೇಟಿ ಮಾಡೋಕ್ಕೂ ಆಲೋಚನೆ ಇದೆ. ಇದ್ರ ಜೊತೆಗೆ ಸರ್ ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಸಮಯ ಕೊಡ್ತಾರೆ ನಿಮಗೆ ಅಂತ ಸರ್? ನನಗೆ ಯಾಕೆ ಕೊಡ್ತಬೇಕು? ಡಿ.ಕೆ. ಶಿವಕುಮಾರ್ ಅವರು ಆ ಮಟ್ಟಿಗೆ ಬೆಳೆದಿದ್ದಾರೆ. ಅವ್ರು ಮಾತಾಡ್ತಾರೆ, ಅವ್ರ ಜೊತೆ ಅವ್ರು ಹಂಚ್ಕೊಳ್ತಾರೆ. ಅದನ್ನೆಲ್ಲ ಅವರು ಅವ್ರದೇ ಆದಂತ ರೀತಿ ನೀತಿನಲ್ಲಿ ಅವ್ರ ಜೊತೆಲಿ ಮಾತಾಡುತ್ತಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಸಮಯಕ್ಕೆ ಕಾದ್ರು ಡಿ.ಕೆ. ಶಿವಕುಮಾರ್ ಅವರು, ಆದ್ರೆ ಅವ್ರು ಸಮಯ ಕೊಟ್ಟಲ್ಲ. ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ವಿಶ್ವಾಸದಲ್ಲಿ ಡಿ.ಕೆ. ಶಿವಕುಮಾರ್ ತಗೊಳ್ತಾರೆ. ಚುನಾವಣೆ ಬೇಸರದಲ್ಲಿರ್ಬೇಕಂತ ಕಾಣ್ತದೆ. ಅವರು ಮಾತಾಡ್ತಾರೆ, ಚೆನ್ನಾಗಿದೆ. ಜೊತೆಗೆ ಸರ್ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಂತೆ ನಡ್ಕೋತಾರೆ ಅನ್ನುವಂತ ಮಾತನ್ನ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ನಿಮ್ಗೆ ವಿಶ್ವಾಸ ಇದೆಯಾ ಅಂತ? ಎಲ್ರಿಗೂ ವಿಶ್ವಾಸ. ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲಾ
ಪ್ರತಿಯೊಬ್ಬ ಕಾರ್ಯಕರ್ತರು ಕೋಟಿ ಕೋಟಿ ಜನದಲ್ಲೂ ಈ ವಿಶ್ವಾಸ, ಈ ನಂಬಿಕೆ ನಾವೆಲ್ಲರೂ ಕೂಡ ಇಟ್ಟಿದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಮಾತಿನಲ್ಲಿ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವ್ರು ಯಾವತ್ತೂ ನುಡಿದಂತೆ ನಡೆದಂತ ಒಬ್ಬ ನಾಯಕರು ಅವರು. ಸೊ ಅದರಲ್ಲಿ ವಿಶ್ವಾಸ ಇದೆ. ಅವರೇ ಇದಕ್ಕೆ ಸೂಕ್ತವಾದ ಸಮಯದಲ್ಲಿ ಅವರೇ ತೀರ್ಮಾನ ತಗೊಳ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಯಾಕೆ ಹಠ ಸರ್ ಇಷ್ಟೊಂದು ಅಂತ? ಏನು ಇಲ್ಲ, ಯಾವ ಹಠಾನೂ ಇಲ್ಲ, ಏನೂ ಇಲ್ಲ. 2.5 ವರ್ಷಕ್ಕೆ ಬಿಟ್ಟು ಕೊಡ್ತಾರೆ ಅನ್ನುವಂತ ಚರ್ಚೆಗಳಿರುತ್ತೆ. ಯಾಕೆ ಆಗ್ತಾ ಇಲ್ಲ ಅಂತ? ಅವರೇ ಮಾಡ್ತಾರೆ, ಅವರೇ ಅದಕ್ಕೆ ಮಂಗಳ ಹಾಡ್ತಾರೆ. ಒಟ್ಟಾಗಿ ಅಂತಿಮವಾಗಿ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ನೀವು ಇಷ್ಟಪಡ್ತೀರಿ? ಹಾಗೆ ಆಗ್ತಾರ್ರಿ, ಹಾಗೆ ಆಗ್ತಾರೆ. ಸಮಯ ಕರೆಕ್ಟ್ ಆಗಿದೆ ಸರ್. ಈಗ ಎಲ್ಲ ಸಮಯ ಎಲ್ಲ ಚೆನ್ನಾಗಿದೆ. ಅವ್ರ ಟೈಮು ಚೆನ್ನಾಗಿದೆ, ಅವ್ರ ಜಾತಕನೂ ಚೆನ್ನಾಗಿದೆ, ಅವ್ರ ನಾಮಬಲನೂ ಚೆನ್ನಾಗಿದೆ. ನಾಳೆ ಎಲ್ಲರೂ ಹೊರಡ್ತಾ ಇದ್ರಿ ಒಟ್ಟಾಗಿ ಸರ್? ಹೋಗ್ತೀವಿ. ಇದಿಷ್ಟು ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂಗಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.